ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರತಕ್ಕಂಥ ಜಿಲ್ಲೆ ಅಂದರೆ ಅದು ರಾಜ್ಯದಲ್ಲಿ ಕೋಲಾರ ಜಿಲ್ಲೆ. 3232 ಕೆರೆಗಳನ್ನು ಹೊಂದಿರತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ನೀರಿನ ಮೂಲಗಳಾಗಿ ಇದೀಗ ಕೆರೆಗಳು ಉಳ್ಕೊಂಡಿರ್ತಕ್ಕಂಥದ್ದು. ಆದರೆ ಈ ಒಂದು ಕೆರೆಗಳಲ್ಲಿ ಇದೀಗ ಯಥೇಚ್ಛವಾಗಿ ಮಣ್ಣನ್ನ ತೆಗೆದು ಬೇರೆ ಬೇರೆ ಕಡೆ ಬೇರೆ ಬೇರೆ ಉದ್ದೇಶಕ್ಕೆ ಬಳಸ್ಕೊಳ್ತಾ ಇದ್ರು ಕೂಡ ಕೆರೆಗಳನ್ನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಮೌನಕ್ಕೆ ಶರಣಾಗಿರೋದು ಇದೀಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಏನು ಕೋಲಾರ ನಗರದ ಹೊರವಲಯದಲ್ಲಿ ಇರ್ತಕ್ಕಂಥ ಕೋಡಿಕಣ್ಣೂರು ಕೆರೆ ಏನಿದೆ, ಸುಮಾರು 500 ಎಕರೆಗೂ ಹೆಚ್ಚು ವಿಸ್ತೀರ್ಣ ಹೊಂದಿರತಕ್ಕಂಥ ಈ ಒಂದು ಕೆರೆಯಲ್ಲಿ ನಿರಂತರವಾಗಿ ಮಣ್ಣನ್ನ ಗಣಿಗಾರಿಕೆ ಮೂಲಕ ಮಾಡಿ ಆ ಒಂದು ಮಣ್ಣನ್ನ ಬೇರೆ ಕಡೆ ಒಂದು ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ತಾ ಒಂದು ಕೆಲಸ ಆಗ್ತಾ ಇದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿದ್ದಾರೆ, ಅವರು ಜಾಣ ಕುರುಡರಾಗಿದ್ದಾರೆ. ಜೊತೆಗೆ ಅವರು ಏನಾದ್ರೂ ಈ ಮಣ್ಣನ್ನ ಒಂದು ಗಣಿಗಾರಿಕೆ ಮಾಡೋರ ಜೊತೆಗೆ ಒಂದು ಶಾಮೀಲಾಗಿದ್ದಾರೆ ಅಂತಕ್ಕಂಥ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕೆರೆಯಲ್ಲಿ ಯಥೇಚ್ಛವಾಗಿ ಮಣ್ಣನ್ನ ಆಗಿದ್ದು ಬೇರೆ ಕಡೆ ಸಾಗಿಸಲಾಗ್ತಾ ಇದೆ. ಕೆಲವರಿಗೆ ಅನುಮತಿಯನ್ನ ಕೊಟ್ಟು ಮಣ್ಣನ್ನ ತೆಗೆಯೋದಕ್ಕೆ ಅನುಮತಿ ಕೊಡ್ತಾರೆ, ಆದ್ರೆ ಅನುಮತಿಯನ್ನ ಪಡೆದಂತವರು ಸರಿಯಾದ ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ದಾರೆ. ಅವರಿಗೆ ಕೊಟ್ಟಂತಹ ಎಷ್ಟು ಅಡಿಗಳಿಗೆ ಮಣ್ಣನ್ನ ತೆಗಿತಾ ಇದ್ದಾರಾ ಇಲ್ವಾ ಅಂತಕ್ಕಂಥ ಒಂದು ಸಣ್ಣ ಒಂದು ಪರಿಶೀಲನೆ ಕೂಡ ಈ ಒಂದು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಮಾಡೋದಿಲ್ಲ. ಆ ಒಂದು ಇಲಾಖೆಯ ಒಂದು ನಿರ್ಲಕ್ಷ್ಯಕ್ಕೆ ಇದೀಗ ಈ ಒಂದು ಕೋಡಿಕಣ್ಣೂರು ಕೆರೆ ಏನಿದೆ ಇವತ್ತು ಬಲಿಯಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಕೋಡಿಕಣ್ಣೂರು ಕೆರೆ ಏನಿದೆ, ಈ ಕೆರೆಯಲ್ಲಿ ಈಗಾಗಲೇ ಬಹಳಷ್ಟು ಕಡೆ ಒಂದು ಮಣ್ಣನ್ನ ತೆಗೆದು ಬೇರೆ ಬೇರೆ ಕಡೆಗೆ ಸಾಗಾಟನೆ ಮಾಡಲಾಗಿದೆ. ಆದ್ರೆ ಇದೀಗ ಅಗೆದು ಬಗ್ದಿರ್ತಕ್ಕಂಥ ಜಾಗದಲ್ಲೇ ಮತ್ತಷ್ಟು ಕೆರೆಯ ಒಡಲನ್ನ ಬಗಿತಾ ಇದ್ದಾರೆ. ಆದ್ರೂ ಕೂಡ ಈ ಒಂದು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಕ್ರಮವನ್ನು ಕೈಗೊಳ್ತಾ ಇಲ್ಲ. ಏನು ನ್ಯೂಸ್ 18 ವರದಿ ಮಾಡುವಂತಹ ಸಮಯದಲ್ಲಿ ನಾವು ಗಮನಿಸಿದ್ವಿ, ಈ ಒಂದು ಕೋಡಿಕಣ್ಣೂರು ಕೆರೆಯಲ್ಲಿ ಏನು KPTCL ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಅರ್ಥಿಂಗ್ ನ ಒಂದು ಕಾಮಗಾರಿ ವಿಚಾರಕ್ಕೆ ಮಣ್ಣನ್ನ ತೆಗೆದುಕೊಳ್ಳೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. 1000 ಮೆಟ್ರಿಕ್ ಟನ್ ಮಣ್ಣನ್ನ ತೆಗೆದುಕೊಳ್ಳಲಿಕ್ಕೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಒಂದು ಅಪ್ಪಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಆ ಒಂದು ಗುತ್ತಿಗೆನ ಪಡೆದಂತವರು ಸರಿಯಾಗಿ ಮಣ್ಣನ್ನ ತೆಗೆದುಕೊಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಮಾತ್ರ ಕೆರೆಯಲ್ಲಿ ಮಣ್ಣನ್ನ ತೆಗಿಲಿಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ, ಆದ್ರೆ ಈ ಒಂದು ಕೆರೆಯಲ್ಲಿ 3-4 ಕಡೆ ಅನಧಿಕೃತವಾಗಿ ಮಣ್ಣನ್ನ ತೆಗೆದು ಮಾರಾಟ ಮಾಡ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ. ಈಗಾಗಲೇ ಏನು 20-30 ಅಡಿಗೆ ಏನು ಮಣ್ಣನ್ನ ಅಗೆದಿದ್ದಾರೆ, ಆ ಒಂದು ಪ್ರದೇಶದಲ್ಲೇ JCB ಗಳನ್ನ ಬಳಸಿ ಕೆಲವರು ಕಿಡಿಗೇಡಿಗಳು ಅಲ್ಲಿ ಮಣ್ಣನ್ನ ತೆಗೆದುಕೊಳ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಹಾಗಾಗಿನೇ ಇಲ್ಲಿರ್ತಕ್ಕಂಥ ಕೆರೆಯ ಒಡಲಿನ ಮಣ್ಣೇನಿದೆ ಅದು ಪರರ ಒಂದು ಪಾಲಾಗ್ತಾ ಇದೆ. ಕೆರೆಯನ್ನ ಉಳಿಸಬೇಕಾದಂತಹ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಇಲ್ಲಿ ಕಣ್ಣುಮುಚ್ಚಿ ಕುಳಿತಿದ್ದಾರೆ. ಸಂಬಂಧಪಟ್ಟಂತಹ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಈ ಒಂದು ಕೆರೆಯನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ. ನಾವು ಗಮನಿಸಬಹುದು, ಈಗಾಗಲೇ ಕೋಡಿಕಣ್ಣೂರು ಕೆರೆಯ ಒಡಲಿದೆ, ಸಂಪೂರ್ಣ ಒಂದು ರೂಪುರೇಷೆ ಕೆರೆಯ ಒಂದು ಸ್ವರೂಪ ಏನಿದೆ ಖಂಡಿತ ಈಗಾಗಲೇ ಹಾಳಾಗಿರ್ತಕ್ಕಂಥದ್ದು. ಹಾಗಾಗಿನೇ ಕೆರೆಯ ಮಣ್ಣನ್ನ ತೆಗೆದುಕೊಳ್ಳಲಿಕ್ಕೆ ಯಾರಿಗೆ ಇಲಾಖೆಯವರು ಅನುಮತಿಯನ್ನು ಕೊಟ್ಟಿದ್ದಾರೆ, ಆ ಒಂದು ಇಲಾಖೆ ಸಂಬಂಧಪಟ್ಟ ಗುತ್ತಿಗೆಯನ್ನು ಪಡೆದಂತವರು ಕೆರೆಯಲ್ಲಿ ಮಣ್ಣನ್ನ ಯಾವ ಒಂದು ಮಟ್ಟದಲ್ಲಿ ತೆಗಿತಾ ಇದ್ದಾರೆ ಅನ್ನೋದು ಪರಿಶೀಲನೆ ಕೂಡ ಮಾಡ್ತಾ ಇಲ್ಲ. ನಾವು ನೀರಾವರಿ ಇಲಾಖೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಈ ಒಂದು ಕೆರೆಯಲ್ಲಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ಮಣ್ಣಿನಿದೆ ಅದು ಬೇರೆ ಬೇರೆ ಉದ್ದೇಶಗಳಿಗೆ ಈಗಾಗಲೇ ಬಳಕೆ ಆಗ್ತಾ ಇದೆ. ಇಂದು ಕೆರೆಯಲ್ಲಿ KPTCL ಕಾಮಗಾರಿಗೆ ಅಂತ 1000 ಮೆಟ್ರಿಕ್ ಟನ್ ಮಣ್ಣನ್ನ ತೆಗೆದುಕೊಳ್ಳಲಿಕ್ಕೆ ಏನು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಅನುಮತಿಯನ್ನು ಪಡೆದಂತವರು 3-4 ಅಡಿಗೆ ಮಾತ್ರ ಒಂದು ಮಣ್ಣನ್ನ ತೆಗಿಲಿಕ್ಕೆ ಅವಕಾಶ ಇದೆ. ಆದ್ರೆ ನಾವು ಗಮನಿಸಿದಂತಹ ಒಂದು ಸ್ಥಳದಲ್ಲಿ ಸುಮಾರು 5-6 ಅಡಿಗಳಷ್ಟು ಆಳಕ್ಕೆ ಅವರು JCB ನ ಬಳಸಿ ಟಿಪ್ಪರ್ಗಳಲ್ಲಿ ಮಣ್ಣನ್ನ ಸಾಗಾಟ ಮಾಡ್ತಾ ಇದ್ದಾರೆ. ಮತ್ತೆ ಅದೇ ಕೆರೆಯಲ್ಲೇನೆ ಅದೇ ಒಂದು ಹೆಸರಿನಲ್ಲಿ 2-3 ಕಡೆ ಅನಧಿಕೃತವಾಗಿ JCB ಗಳನ್ನ ಬಳಸಿ ಟಿಪ್ಪರ್ಗಳಲ್ಲಿ ಯಥೇಚ್ಛವಾಗಿ ಮಣ್ಣನ್ನ ಸಾಗಾಟ ಮಾಡ್ತಿದ್ರೆ ದಿನನಿತ್ಯ ಸುಮಾರು 100ಕ್ಕೂ ಹೆಚ್ಚು ಲೋಡ್ ಮಣ್ಣಿನಿದೆ ಅದು ಪರರ ಒಂದು ಪಾಲಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಯಾಕೆ ಇದು ಕಾಣಿಸ್ತಾ ಇಲ್ಲ? ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಇರ್ತಕ್ಕಂಥದ್ದು ಕೆರೆಯ ಒಂದು ರಕ್ಷಣೆಗಾಗಿನೇ. ಹಾಗಾಗಿನೇ ಈ ಒಂದು ಕೆರೆಯ ರಕ್ಷಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಯಾಕೆ ಕೆಲಸವನ್ನು ಮಾಡ್ತಾ ಇಲ್ಲ? ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಗಣಿ ಮತ್ತೆ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಜೊತೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತೆ ಪೊಲೀಸ್ ಇಲಾಖೆಯವರು ಯಾಕೆ ಈ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ತಾ ಇಲ್ಲ? ಒಂದು ಇಲಾಖೆಗೆ ಪ್ರಶ್ನೆ ಮಾಡಿದ್ರೆ ಮತ್ತೊಂದು ಇಲಾಖೆಗೆ ಕೇಳಿ ಅಂತಕ್ಕಂಥ ಒಂದು ನಿರ್ಲಕ್ಷ್ಯದ ಉತ್ತರವನ್ನ ಹೇಳ್ತಾರೆ ಬಿಟ್ರೆ ಯಾರು ಕೂಡ ಈ ಒಂದು ಕೆರೆಯನ್ನ ಸಂರಕ್ಷಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಮುಂದೆ ಬರ್ತಾ ಇಲ್ಲ. ಹಾಗಾಗಿನೇ ಈ ಒಂದು ಕೆರೆಯನ್ನ ಉಳಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಕೆರೆಗಳು ಕೋಲಾರ ಜಿಲ್ಲೆಯ ಒಂದು ಜೀವಳ ಆಗಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಕೆರೆಗಳಲ್ಲಿ ನೀರು ಶೇಖರಣೆ ಆದ್ರೆ ಅಂತರ್ಜಲ ಮಟ್ಟ ವೃದ್ಧಿ ಆಗುತ್ತೆ. ಹಾಗಾಗಿನೇ ಕೆರೆಗಳಲ್ಲಿರ್ತಕ್ಕಂಥ ಮಣ್ಣನ್ನ ಇದೀಗ ಯಥೇಚ್ಛವಾಗಿ ಗಣಿಗಾರಿಕೆ ಮೂಲಕ ಒಂದು ಸಾಗಾಟವನ್ನು ಮಾಡ್ತಾ ಇದ್ದಾರೆ. ಪರಿಸರ ಪ್ರೇಮಿಗಳು ಈ ಬಗ್ಗೆ ಬಹಳಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕೋಲಾರ ನಗರದ ಕೋಡಿಕಣ್ಣೂರು ಕೆರೆ ಇದೆ, ಈಗಾಗಲೇ ಈ ಒಂದು ಕೆರೆ ನೀರಿಲ್ಲದೆ ಇರೋ ಕಾರಣಕ್ಕಾಗಿ ಈ ಒಂದು ಕೆರೆಯಲ್ಲಿ ನಿತ್ಯ ಒಂದು ಕಸಗಳನ್ನ ತಂದು ಸುರಿಯುವಂತ ಕೆಲಸ ಕೂಡ ಆಗ್ತದೆ. ಜೊತೆಗೆ ಒಂದ್ ಕಡೆ ಕೆರೆಯ ಒಡಲಿರತಕ್ಕಂಥ ಮಣ್ಣನ್ನ ಬಗೆದು ಬೇರೆ ಕಡೆ ಒಂದು ಮಾರಾಟವನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತೆ ಜಿಲ್ಲಾಡಳಿತ ಈ ಒಂದು ಕೆರೆಯನ್ನ ಸಂರಕ್ಷಣೆ ಮಾಡಬೇಕು, ಮುಂದಿನ ಪೀಳಿಗೆಗೆ ಕೆರೆಯನ್ನ ಉಳಿಸುವಂತ ಕೆಲಸ ಆಗ್ಬೇಕು. ಖಾಸಗಿ ಕೆಲಸಗಳಿಗೆ ಇಲ್ಲಿರ್ತಕ್ಕಂಥ ಮಣ್ಣನ್ನ ಆಗ್ಬಾರ್ದು, ಜೊತೆಗೆ ಅನಧಿಕೃತವಾಗಿ ಮಣ್ಣು ಕೂಡ ಸಾಗಾಟ ಆಗ್ಬಾರ್ದು ಅಂತಕ್ಕಂಥ ಒತ್ತಾಯ ಕೂಡ ಇದೀಗ ಸಾರ್ವಜನಿಕರು ಮತ್ತೆ ಪರಿಸರ ಪ್ರೇಮಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಈ ಒಂದು ಕೋಡಿಕಣ್ಣೂರು ಕೆರೆಯಲ್ಲಿ
ಸುಮಾರು ಏನು ಕೆಲವೊಂದು ಇಲಾಖೆಯಿಂದ ಮಣ್ಣನ್ನು ತೆಗೆಯೋದಕ್ಕೆ ಅನುಮತಿ ಇದೆ, ಅದು ಲಿಮಿಟ್ ಇದೆ, 3 ಅಡಿ ಅಷ್ಟೇ ತೆಗಿಬೇಕಂತಿದೆ. ಇನ್ನು ಕೆಲವರು ಏನು ಮಾಡ್ತಾ ಇದ್ದಾರೆ ಅಂದರೆ ಸುಮಾರು ಒಂದು 10 ಇಂದ 20 ಅಡಿ ತೆಗೆದುಬಿಟ್ಟು ಬೇಕಾಬಿಟ್ಟು ಅದು ಅನುಮತಿನೇ ಪಡೆದೇ ತೊಗೊಂಡೋಗ್ತಾ ಇದ್ದಾರೆ. ಮತ್ತು ಜೊತೆಗೆ ಇನ್ನೇನೇನಾಗಿದೆ ಅಂದರೆ ಅಲ್ಲಲ್ಲಿ ಅವ್ರಿಗೆ ಮನಸ್ಸಿಗೆ ಬಂದ ಕಡೆ ಹಳ್ಳ ಮಾಡೋದು ಮತ್ತು ಮಣ್ಣನ್ನು ತೊಗೊಂಡೋಗೋದು, ಮರಳು ಮಣ್ಣು ಇವೆಲ್ಲ ತೊಗೊಂಡೋಗ್ತಾ ಇರೋ ಕೆಲಸ ಆಗ್ತಾಯಿದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಒಂದು ಕೋಡಿಕಣ್ಣೂರು ಕೆರೆಯನ್ನು ಉಳಿಸ್ಲಿಕ್ಕೆ ಏನು ಕ್ರಮ ಕೈಗೊಳ್ತಾ ಇಲ್ಲ. ಮತ್ತು ಇದು ಬೇಕಾಬಿಟ್ಟು ಈ ಒಂದು ಕೆರೆಗೆ ಅಭಿವೃದ್ಧಿಗೆ ಯಾರೂ ಇಲಾಖೆಗಳು ಸಹಕರಿಸ್ತಾ ಇಲ್ಲ. ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಈ ಒಂದು ಕೆರೆ ಯಾರಿಗೂ ಬೇಡ ಆಗಿದೆ. ಈ ಒಂದು ಕೋಡಿಕಣ್ಣೂರು ಕೆರೆಗೆ ಅಭಿವೃದ್ಧಿ ಪಡಿಸಬೇಕು, ಅದು ಹೆಚ್ಚು ಮುತುವರ್ಜಿ ವಹಿಸಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಕೋಲಾರ ನಗರದ ಕೂಗಲ್ಜೆ ದೂರದಲ್ಲಿ ಇರ್ತಕ್ಕಂಥ ಕೋಡಿಕಣ್ಣೂರು ಕೆರೆಯಲ್ಲಿ ಇರ್ತಕ್ಕಂಥ ಒಂದು ಮಣ್ಣಿನಿಂದ ಇದೀಗ ಅನಧಿಕೃತವಾಗಿ ಮತ್ತೆ ಬೇರೆ ಬೇರೆ ಉದ್ದೇಶಗಳಿಗೆ ಒಂದು ದುರ್ಬಳಕೆ ಆಗ್ತಾ ಇದೆ. ಈ ಒಂದು ಕೆರೆಯ ಒಡಲನ್ನ ರಕ್ಷಣೆ ಮಾಡಬೇಕು, ಮತ್ತೆ ಕೆರೆಯ ಸ್ವರೂಪ ಹಾಳಾಗದಂತೆ ರಕ್ಷಣೆ ಮಾಡಬೇಕಾಗಿದೆ. ಈ ಸಂಬಂಧಪಟ್ಟಂತಹ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಕ್ರಮವನ್ನು ವಹಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕೋಡಿಕಣ್ಣೂರು ಕೆರೆಯಲ್ಲಿ ಯಥೇಚ್ಛವಾಗಿ ಮಣ್ಣು ಗಣಿಗಾರಿಕೆ ಮಾಡಿ ಅಲ್ಲಿರ್ತಕ್ಕಂಥ ಮಣ್ಣನ್ನು ಸಾಗಿಸಲಾಗಿದೆ. ಮತ್ತೆ ಅದೇ ಜಾಗದಲ್ಲೇ ಮಣ್ಣನ್ನು ತೆಗಿತಾ ಇರೋದ್ರಿಂದ ಇದು ಕೆರೆಯ ಸ್ವರೂಪಕ್ಕೂ ಕೂಡ ಒಂದು ಧಕ್ಕೆ ಆಗುತ್ತೆ. ಖಂಡಿತ ಈ ನಿಟ್ಟಿನಲ್ಲಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಗಮನವನ್ನು ಹರಿಸಬೇಕು ಅಂತಕ್ಕಂಥ ಒತ್ತಾಯ ಇದೀಗ ಕೇಳಿ ಬರ್ತಾ ಇರುವಂತದ್ದು. ರಘುರಾಜ್, ನ್ಯೂಸ್ 18, ಕೋಲಾರ.